ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವಾಗ ಎದ್ದಿದ್ದೀನಿ ಗೈಸ್, ಇನ್ನೂ ಸ್ನಾನ ಮಾಡಿಲ್ಲ. ಅಂಡ್ ಈ ವ್ಲಾಗ್ ಫುಲ್ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾವ್ ಏನ್ ಮಾಡ್ತೀವಿ ಹಬ್ಬದ ದಿವಸ, ಊಟ ಏನಿರುತ್ತೆ ಅದೆಲ್ಲ ತೋರಿಸ್ತೀನಿ. ಬನ್ನಿ ನೋಡೋಣ. ಅಕ್ಕ ಮುಂಜಾನೆ ಎದ್ದು ರಂಗೋಲಿ ಬಿಡ್ಲತ್ತಾಳ ಮನಿ ಮುಂದು. ಹಬ್ಬ ಸ್ಪೆಷಲ್. ನಂಗೆ ಹಾಕ್ಲಕ್ ಬರಲ್ಲ ಗಾಯ್ಸ್, ಅದಕ್ಕೆ ನಮ್ಮ ಅಕ್ಕನೇ ಹಾಕ್ಲತ್ತಾಳ. ಬೈಬೇಡ್ರಿ ನನಗ ಬರಲ್ಲ ಅಂತ ಹೇಳಿ. ಎಲ್ಲ ಎಷ್ಟು ಕ್ಲೀನ್ ಮಾಡ್ಯಾರ ಹಬ್ಬ ಅದ ಅಂತ ಹೇಳಿ. ಚಿನ್ನ ಹಾಯ್ ಮಾಡು, ಹಾಯ್ ಮಾಡ್ಬೇಕು. ಹಾ ಗುಡ್. ನೋಡ್ರಿ, ನಿಮ್ಗೆ ಯಾರಿಗ್ರ ರಂಗೋಲಿ ಇಳಿಸೋದಿದ್ರು ಇದು ಡಿಸೈನ್ ನೀವು ಕಾಪಿ ಮಾಡ್ಬೋದು. ನೋಡ್ರಿ, ನಮ್ಮ ಮಮ್ಮಿ ಹೊಂಟಾರ ದೇವ್ರ ಪೂಜೆ ಮಾಡೋ ಕಡೆಯಿಂದ. ಈಗ ತುಂಬ್ಕೊಂಡು ಹೊಂಟಾರ ಫ್ರೆಶ್ ಆಗಿ ಸ್ನಾನ ಮಾಡಿ. ನಾ ಇವಾಗೇ ಎದ್ದಿದ್ದೆ, ಇನ್ನ ಸ್ನಾನನೂ ಮಾಡಿಲ್ಲ. ನಮ್ಮ ಅಜ್ಜಿ ಮನೆ ಮುಂದೆ ಒಂದು ಸಿಂಪಲ್ ಆಗಿ ಹಾಕಂತ ಹೇಳ್ಯಾಳ ನಮ್ಮ ಅಜ್ಜಿ. ಅದಕ್ಕೆ ಇಲ್ಲಿ ಎಷ್ಟು ಸಿಂಪಲ್ ಆಗಿ ಹಾಕಂತ ನೋಡ್ರಿ ನಮ್ಮ ಅಕ್ಕ. ಇದು ಬಹಳ ಈಸಿ ಇದೆ, ಇದು ನೀವು ಹಾಕ್ಬಹುದು. ಬಿಸಿನೀರು ಕೊಡ್ಲಿತ್ತ. ನೋಡ್ರಿ ಗೈಸ್, ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡತ್ತಾರ. ಭಾಳ ಅಂದ್ರ ಭಾಳ ಕ್ಲೀನ್ ಆಗಿ ಮಾಡ್ತಾರ. ನೋಡ್ಕೋಬಹುದು ನಮ್ ದೇವ್ರ ಜಗಲಿ ಯಾವ ತರ ಅದ ಅಂತ. ಓಕೆ ಗೈಸ್, ಬನ್ನಿ ನಾವು ಹೋಗೋಣ. ನಾವು ಚಾ ಮಾಡರ್ ಬನ್ನಿ ಗೈಸ್. ಬರೀ ಟೀ ಅಷ್ಟೇ ಹಚ್ತಾರ ನನ್ಗ, ಬೇರೆ ಏನ್ ಕೆಲ್ಸ ಹಚ್ಚಲ್ಲ ಅಂತ ಹೇಳ್ಬೇಡ್ರಿ. ಒಂದೊಂದ್ ಕೆಲ್ಸ ಫಿಕ್ಸ್ ಇರ್ತಾವ, ನಾವು ಮಾಡಿದ್ರೆ ಚಂದ ಅನಿಸ್ತದ ಅವ್ರಿಗೆ. ಅಂತದ್ರಾಗ ನನಗ್ ಟೀ ಮಾಡಕ್ ಹಚ್ತಾರ. ಡೈಲಿ ನಾನೇ ಟೀ ಮಾಡ್ಬೇಕು. ಇದು ಕೆಲಸ ನನಗೆ ಫಿಕ್ಸ್ ಕೊಟ್ಟಾರ ಅಷ್ಟೇ. ಬರೀ ಟೀ ಅಷ್ಟೇ ಮಾಡ್ತಾ ಅಂತ ಅನ್ಬೇಡ್ರಿ, ಬೇರೆ ಎಲ್ಲ ಕೆಲಸ ಮಾಡ್ತಾ. ಇದು ಟೀ ಮಾಡೋದು ಫಿಕ್ಸ್ ನನಗೆ, ಬಿಕಾಸ್ ನಾ ಚಂದ ಮಾಡ್ತಾ ಅಂತ ಟೀ. ಆಗ್ಲತ್ತದ. ಇನ್ ನೋಡ್ರಿ, ಈ ಸೈಡ್ ಬಂದ್ರ ಇವತ್ತ ಹಬ್ಬಕ್ ಸ್ಪೆಷಲ್ ಆಂಬೂರ್ ಅಂತ ಹೇಳಿ ನಾವ್ ಮಾಡ್ತೇವು ನಮ್ ಕಡೆ. ಸುಡ್ಲತ್ತದ ಪ್ಲೇಟು. ಒಂದು ನಿಮಿಷ ನೋಡ್ರಿ, ಎಲ್ಲಾ ಹಬ್ಬಕ್ ಇದು ಸ್ಪೆಷಲ್ ಇರ್ತದ ನಮ್ ಸೈಡ್. ಭಾಳ ಅಂದ್ರ ಭಾಳ ಚಂದ ಇರ್ತದ. ರೈಸ್ ಸಂಗಟ ಮತ್ತ ಹೋಳ್ಗಿ ಸರಿ ಇದು ನಾವು ಕುಡಿತೇವು ಹಂಗೆ. ಇದಕ್ಕಿನ್ನ ನಾವು ಬೇಳೆ ಕಟ್ ಹಾಕಿಲ್ಲ, ಬೇಳೆ ಕಟ್ ಮಿಕ್ಸ್ ಮಾಡ್ಬೇಕು, ಅವಾಗ ಸ್ವಲ್ಪ ಥಿಕ್ನೆಸ್ ಬರ್ತದ. ಬಟ್ ಇದು ರೆಡಿ ಆಗ್ಯದ ಆಂಬೂರು. ಇದೊಂದು ಈ ಸೈಡ್ ರೈಸ್ ರೆಡಿ ಮಾಡಿಟ್ಟಿದ್ದೇವೆ ಆಲ್ರೆಡಿ. ರೈಸ್ ಆಗ್ಯದ. ಅಂಡ್ ಇಲ್ಲಿ ಬಂದುರ ಇದು ಕಡಲೆಬೇಳೆ ಬೇಯಿಸ್ಕೊಂಡು ಇಟ್ಟಿದ್ದೆವು. ಇದು ರುಬ್ಬಿ ಹೋಳಿಗೆ ಮಾಡ್ಬೇಕು. ಕಡಲೆಬೇಳೆಯಿಂದ ಹೋಳಿಗೆ ಮಾಡ್ಬೇಕು. ಇವತ್ತು ಹಬ್ಬ ಸ್ಪೆಷಲ್ ಅಲ್ವಾ, ಅದಕ್ಕೆ ಹೋಳಿಗೆ. ಇದು ಮಾಡಿದ್ಮೇಲೆ ತೋರಿಸ್ತಾ. ಇಲ್ಲಿ ಹಾಲು, ಹೋಳಿಗೆ ಜೊತೆ ಹಚ್ಕೊಂಡು ತಿನ್ನಕ್ಕೆ ಹಾಲು. ಇನ್ನ ಏನೇನ್ ಮಾಡ್ತೇವೆ ಹಬ್ಬ ಸ್ಪೆಷಲ್ ಅಂತ ಹೇಳಿ ಈ ವಿಡಿಯೋದ ತೋರಿಸ್ತಾ, ನೀವು ನೋಡಿ. ಕುಡಿ, ಹಳ್ಳು ಕುಡಿ, ಬಿಸಿದ ನೋಡು. ಹಳ್ಳು ತಗೋ, ಕಾಣತದ. ವಿಡಿಯೋ ನೋಡೋರಿಗೆ ಏನ್ ಹೇಳ್ತಿ ಹೇಳ. ಹಾ, ಒಂದು ಬಿಸ್ಕಟ್ ಪುಡಿ. ಇವಾಗ ಜಸ್ಟ್ ಫ್ರೆಶ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದಿದ ಗೈಸ್. ಇವಾಗ ರೆಡಿ ಆಗ್ಬೇಕು, ಯಾಕಂತಂದ್ರ ಟೆಂಪಲ್ಗೆ ಹೋಗತ್ತದ. ಆಲ್ರೆಡಿ ಮನ್ಯಾಗ ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡಿ ಮುಗಿಸ್ಯಾರ. ನಾವು ಹೊರಗಡೆ ಇರೋ ಟೆಂಪಲ್ಗೆಲ್ಲ ಹೋಗಿ ಪೂಜೆ ಮಾಡಿ ಬರಬೇಕು. ನಾನು ಮತ್ತು ನಮ್ಮ ಅಕ್ಕ ನಡೆದಿದ್ದೆವು. ಆ್ಯಂಡ್ ನಮ್ಮ ಸರಿ ನಮ್ಮ ಮನೆ ಪಕ್ಕದವ್ರು ಅಕ್ಕದೇರೆಲ್ಲ ಹೊಂಟಾರ. ಎಲ್ಲರೂ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೇವು. ಈ ವಿಡಿಯೋದಾಗೆ ಅದು ಒಂದು ಸ್ಮಾಲ್ ಕ್ಲಿಪ್ ಆ್ಯಡ್ ಮಾಡ್ತಾ ನೋಡ್ಕೊಂಡು ಬನ್ನಿ.
lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಗೈಸ್ ನೋಡ್ರಿ ನಮ್ಮ ಮಮ್ಮಿ ಏನ್ ಮಾಡತ್ತಾರ, ಹೋಳ್ಗಿ ಮಾಡತ್ತಾರ, ಹಿಟ್ಟಿಂದ ಹೋಳ್ಗಿ. ಇಲ್ಲ ಆಲ್ರೆಡಿ ಒಂದ್ ಆಗ್ಯದ ನೋಡ್ರಿ. ಭಾಳ ಅಂದ್ರ ಭಾಳ ಟೇಸ್ಟಿ ಇರ್ತಾವ. ಹಾಲಿನ ಸಂಗಟ ತುಪ್ಪ ಸಂಗಟ ತಿಂತಾರ ನಮ್ ಸೈಡು. ಅಂದ್ರೆ ಈ ತರ ನಮ್ ಸೈಡ್ ಅಷ್ಟೇ ಮಾಡ್ತೇವೆ, ನಾರ್ತ್ ಕರ್ನಾಟಕದಾಗ ಅಷ್ಟೇ ಮಾಡ್ತೇವೆ. ಬೆಂಗಳೂರು ಸೈಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರ. ನೋಡಿ ಗೈಸ್, ಇವಾಗ ಹಪ್ಪಳ ಕರಿಲತ್ತಿದೆವು, ಉದ್ದಿನ ಹಪ್ಪಳು. ನೋಡ್ರಿ ಗೈಸ್, ಊಟ ಮಾಡತ್ತಿದೆವು ಇವಾಗ. ಏನೇನದ ನೋಡ್ರಿ, ಇದು ಆಂಬೂರು, ಇದು ಹೋಳಿಗೆ, ಇದ್ರಾಗ ಹಾಲು ಮತ್ತು ತುಪ್ಪ ಮಿಕ್ಸ್ ಮಾಡಿದ ಉದ್ದಿನ ಹಪ್ಪಳು. ಎಲ್ಲರೂ ಸೇರಿ ಊಟ ಮಾಡತ್ತಿದೆವು. ಮಮ್ಮಿ, ಅಕ್ಕ, ಚಿನ್ನು. ಹಬ್ಬ ಸ್ಪೆಷಲ್ ಹೋಳಿಗೆ. ಬನ್ನಿ ಊಟ ಮಾಡೋಣ. हाँ कल रात को आइए 7 बजे सुबह कल रात हाँ ಜೊತೆ ಅಂಬೂರ್ ಯಾವ ತರ ಆಗಿವ ನಂದಿ? सुपर सुपर ಅಂಬೂರ್ ಕುಡಿಯತ್ತ ಸ್ವಲ್ಪ ಮುಳ್ಪಗಳು ತಿಂದೆ, ಆಮೇಲೆ ಹೊರಗು ಉಂಡೆ. ಅನ್ನ ಅಂಬರು ನೋಡ್ರಿ ಗೈಸ್, ನಮ್ಮ ಮಮ್ಮಿ ಏನ್ ಮಾತಾಡ್ತಾರೆಲ್ಲ ಕೇಳಿಸ್ಕೊರಿ. ಇವಾಗ ಹೋಳ್ಗಿ ಆಯ್ತು, ಅನ್ನ ಅಂಬೂರ್ ಊಟ ಮಾಡ್ಯಾರಿ. ನೋಡ್ರಿ ಅಂಬೂರ್ ಹಾಕ್ಲತ್ತಿದ. ಈ ತರ ಜಾಸ್ತಿ ಹಾಕೊಂಡಿರೋ ಚಂದ ಅನಿಸ್ತದೆ. ಗೈಸ್, ಆಫ್ಟರ್ನೂನ್ದು
ಏನು ಕ್ಲಿಪ್ಸ್ ತಗೊಳಕ್ಕಾಗಿಲ್ಲ, ಯಾಕಂತಂದ್ರು ಎಲ್ಲರೂ ರೆಡಿಯಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಿದ್ದೆವು. ಅದ್ರದ್ದು ಕ್ಲಿಪ್ಸ್ ನ ಏನ್ ಬಿ ತಗೊಂಡಿಲ್ಲ. ಸಪ್ರೇಟ್ ಶಾರ್ಟ್ಸ್ ದಾಗ ವಿಡಿಯೋ ಮಾಡಿ ಹಾಕ್ತಾ ನೀವು ನೋಡ್ಕೋಬಹುದು. ಇವಾಗ ನಮ್ಮ ಮಮ್ಮಿ ಮತ್ತ ನಮ್ಮ ಅಕ್ಕ ಇವತ್ತು ಉಪವಾಸ ಇದ್ರು ಅಂತಂದ್ರು 24 hours ದಾಗ ಒಂದೇ ಸಲ ಊಟ ಮಾಡೋದಿರ್ತದ ಅಂತ ಹೇಳಿ ಮಾರ್ನಿಂಗ್ ಒಂದ್ಸಲ ಊಟ ಮಾಡ್ಯಾರ. ಬಟ್ ನೈಟ್ ಅವ್ರಿಗೆ ಹಸು ಆಯ್ತಾವ ಅಂತ ಹೇಳಿ ಸಾಬುದಾಣ ಖಿಚಡಿ ಮಾಡ್ಕೊಡ್ಲತ್ತಿದ. ಅದಕ್ಕೆ ಏನೇನ್ ತಗೋಬೇಕು ಅಂತ ಹೇಳಿ ಒಂದ್ಸಲ ಶಾರ್ಟ್ ಅಂಡ್ ಸಿಂಪಲ್ ಆಗಿ ನಿಮ್ಗ ರೆಸಿಪಿ ಹೇಳ್ತಾ ನೋಡ್ಕೊಂಡ್ ಬನ್ನಿ. ಸಾಬುದಾಣ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ತಗೋಬೇಕಾಗತ್ತೆ. 2 hours ಮುಂಚೆನೆ ಅದನ್ನ ನೀರಲ್ಲಿ ನೆನೆ ಹಾಕಿ ಇಡ್ಬೇಕಾಗತ್ತೆ. ಅಂತಂದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಒಂದ್ 5 ನಿಮಿಷ ನೀರಲ್ಲಿ ನೆನೆ ಹಾಕಿ ಆಮೇಲೆ ನೀರೆಲ್ಲ ತೆಗೆದು ಹಾಗೆ ಮುಚ್ಚಿಡ್ಬೇಕಾಗತ್ತೆ. ಒಗ್ಗರಣೆಗೆ ನಾನು ಹಸಿ ಮೆಣಸಿನಕಾಯಿ ಮತ್ತೆ ಆಲೂಗಡ್ಡೆ ತಗೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಹಾಗೆ ಶೇಂಗಾ ಪುಡಿ ಮತ್ತೆ ಸೈಂದ ಉಪ್ಪು ಅಂತ ಕರಿತೀವಿ. ಅಂದ್ರೆ ನಾರ್ಮಲ್ ಅಡಿಗೆಗೆ ಯೂಸ್ ಮಾಡ್ತೀವಲ್ವಾ ಆ ಉಪ್ಪು ಅಲ್ಲ, ಇದು ಉಪವಾಸ ಇದ್ದಾಗ ಸಪ್ರೇಟ್ ಆಗಿ ಯೂಸ್ ಮಾಡುವಂತ ಉಪ್ಪು. ಮತ್ತೆ ಕರಿಬೇವು, ಜೀರಿಗೆ, ಸಾಸಿವೆ ಇಷ್ಟು ಬೇಕಾಗುತ್ತೆ. ಫಸ್ಟ್ ಗೆ ಒಂದು ಪಾತ್ರೆ ತಗೊಂಡು ಅದ್ರಲ್ಲಿ ಅಡಿಗೆ ಎಣ್ಣೆ ಹಾಕಿದ್ಮೇಲೆ ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಆದ ತಕ್ಷಣ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಾಕಿ ಮತ್ತೆ ಫ್ರೈ ಮಾಡ್ಬೇಕು. 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಶೇಂಗಾನ ಹಾಕಿ ಅದು 1-2 ನಿಮಿಷ ಫ್ರೈ ಮಾಡಿ ಆಮೇಲೆ ಆಲೂಗಡ್ಡೆನ ಹಾಕ್ಬೇಕಾಗತ್ತೆ. Fire went out, lights went down. ಇವಾಗ ನೆನ್ಸಿಟ್ಟಿರೋ ಸಾಬುದಾಣನ ಹಾಕ್ತಾ ಇದ್ದೀನಿ. ಅದ್ರಲ್ಲೇ ನಾನು ಶೇಂಗಾ ಪುಡಿ ಮತ್ತೆ ಸೈಂದಾ ಉಪ್ಪುನ ಆಡ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಹಾಕಿದ್ರೆ ಗೊತ್ತಾಗಲ್ಲ, ಸೊ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ಫ್ಲೇಮ್ ಫುಲ್ ಲೋ ಇರ್ಬೇಕು, ಇಲ್ಲ ಅಂದ್ರೆ ಆಫ್ ಮಾಡ್ಬಿಡಿ ಬೆಟರ್. ಯಾಕಂದ್ರೆ ಫ್ಲೇಮ್ ಮೀಡಿಯಂ ಇಲ್ಲ ಹೈ ಇದ್ರೆ ಅದು ಫುಲ್ ಸಾಫ್ಟ್ ಆಗಿ ಬರುತ್ತೆ, ಜಲ್ಲಿ ಫಾರ್ಮ್ ಅಲ್ಲಿ ಬರುತ್ತೆ, ಉದ್ರಾಗಿ ಬರಲ್ಲ. ಸೊ ಬೆಟರ್ ನೀವು ಫ್ಲೇಮ್ ಆಫ್ ಮಾಡಿನೇ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಗೈಸ್ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಹಬ್ಬದ ಸ್ಪೆಷಲ್ ಕೋಡ್ಬೇಳೆ ಮಾಡ್ಲತ್ತರ. ಇವಾಗ ಹಿಟ್ಟೆಲ್ಲ ಕಲಸಿ ಉಪ್ಪು ಖಾರ ಎಲ್ಲ ಹಾಕಿ ಎಲ್ಲ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತಾ. ಹಬ್ಬ ಸ್ಪೆಷಲ್ ಗೈಸ್, ನಿಮ್ ಮನೆಗೆ ಏನ್ ಮಾಡಿರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೈಸ್ ನೀವೇ ನೋಡ್ಬೋದು ಕಣ್ಣೆಲ್ಲ ಎಷ್ಟು ವೀಕ್ ಆಗಿದೆ ಅಂತೇಳಿ. ಇವತ್ತು ಫೋಟೋ ಶೂಟ್ ಎಲ್ಲ ಆಗ್ಯದ ನಮ್ದು. ಎಲ್ಲರೂ ಅಕ್ಕ ತಂಗಿಯರೆಲ್ಲ ರೆಡಿ ಆಗಿ ವಿಡಿಯೋಸ್ ಎಲ್ಲ ಮಾಡಿದ್ದೆವು. ಬಟ್ ಇದು ಕ್ಲಿಕ್ ತಗೊಳಕ್ ಆಗಿಲ್ಲ ನನಗ. ಅದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಶಾರ್ಟ್ಸ್ ತೆಗಿತ್ತು ನೋಡ್ರಿ. ಇದು ಲಾಂಗ್ ವಿಡಿಯೋದಾಗ ಫೋಟೋ ಶೂಟ್ ಏನೂ ಹಾಕಲ್ಲ, ನೀವು ಸಪ್ರೇಟ್ ಆಗಿ ಶಾರ್ಟ್ಸ್ ದಾಗ ನೋಡ್ಕೊಳ್ಳಿ. ಓಕೆ ಗೈಸ್, ನಮ್ದೆಲ್ಲ ಊಟ ಆಯ್ತು. ಇವಾಗ ರೆಸ್ಟ್ ಮಾಡ್ಬೇಕು. ನಿಮ್ದು ನಿಮ್ಮ ಮನೇಲಿ ಹಬ್ಬ ಎಲ್ಲ ಚೆನ್ನಾಗಾಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋನ ಸಿಗರಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್.